ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BCಹಳ್ಳಿ ದನಗಳ ಜಾತ್ರೆ, ಅಂದರೆ ಆದಿಶಕ್ತಿ ಉಚ್ಚಮ್ಮ ತಾಯಿ ದನಗಳ ಜಾತ್ರೆ ಇದು. ಸೊ ಈಗ ಈ ಜಾತ್ರೆ ಯಾವಾಗ ಶುರು ಆಗಿದ್ದು, ಹಾಗೆ ಇಲ್ಲಿ ಏನು ಪ್ರೈಸ್ ಕೊಡ್ತಾರೆ ಈ ವರ್ಷ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಶ್ರೀಧರ್ ಅವರು ಚೇರ್ಮನ್ ಮನೆಯವರವರು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಅವ್ರ ಚಪ್ಪರದ್ದು ಎತ್ತುಗಳದ್ದು ಕೂಡ ವಿಡಿಯೋ ಇದೆ ಇದು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ತಂದು ಪೂಜೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ತುಂಬ ಜನ ಪೂಜೆ ಮಾಡ್ಕೊಂಡು ತೊಗೊಳೋಕ್ಕೆ ಅಂತ ತಂದಿದ್ದಾರೆ. ಹಾಗೆ ತುಂಬ ಜನ ಜಾತ್ರೆಗೆ ಬಂದವರು ಕೂಡ ಪೂಜೆ ಮಾಡಿಸ್ತಾರೆ. ಸೊ ಇಲ್ಲಿದು ಅದು ಒಂದು ಸ್ಪೆಷಾಲಿಟಿ. ಸೊ ಈ ದೇವರು ತುಂಬ ಪವರ್ಫುಲ್ಲು, ಉಚ್ಚಮ್ಮ ತಾಯಿ. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತನಾದರೂ ಬಂದೇ ಬರ್ತಾರೆ. ಜಾತ್ರೆಗೆ ಬರಲ್ಲ ಅಂದರೂ ಕೂಡ ಒನ್ ಡೇ ಬಂದು ಪೂಜೆ ಮಾಡಿಸ್ಕೊಂಡು ವಾಪಸ್ ಹೊರಟೋಗ್ತಾರೆ. ಸೊ ಅವ್ರದ್ದೊಂದು ನಂಬಿಕೆ. ಸೊ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡವ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ತುಂಬ ಒಳ್ಳೆಯದು ಆಗಿದೆ. ಸೊ ಈಗ ಜಾತ್ರೆ ಶುರುವಾಗಿದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಈಗ ಅವ್ರ ಚಪ್ಪರದ್ದು ಎತ್ಕೊಳ್ದು ವೀಡಿಯೋ ಸ್ಟಾರ್ಟ್ ಮಾಡೋದ. ಅಣ್ಣ, ನಿಮ್ಮ ಹೆಸರು? ಶ್ರೀಧರ್ ಅಂತ. ಇದ್ದಾರೆ. ಯಾವೂರಣ್ಣ? ಸಿಹಳ್ಳಿ ಅವ್ರು, BCಹಳ್ಳಿ. ಅಣ್ಣ, ನಿಮ್ಮ ಎತ್ತುಗಳು ಏನು ಏಜ್ ಆಗವೆ? ಅವು ಇವಾಗ 2 ತಿಂಗಳಾಯ್ತು, ಎರಡಲ್ಲೂ ಬಿದ್ದು. ಈಗ ಎರಡಲ್ಲೂ ಬಿದ್ದಿರೋದು ಅಂದರೆ ಇನ್ನು ಈಗ ಒಂದು 2 ವರ್ಷ ಆಗೈತೆ. ಹಾಂ, 2 ವರ್ಷದ ಕರುಗಳು ಇವು. ಅಣ್ಣ, ಇವು ಏನು ಬೆಲೆ ಆಗವೆ? ಇವು ನಮ್ಗೆ 2,30,000. 2,30,000. ಈಗ ವ್ಯಾಪಾರ ಏನು ಹೇಳ್ತೀರಿ? ವ್ಯಾಪಾರ ಈಗ 4 ಲಕ್ಷ. 4 ಲಕ್ಷ ಅಂದರೆ ತುಂಬ ಚೆನ್ನಾಗವೆ ಜಾತಿಲೆಲ್ಲ. ಹಾಂ, ನೋಡ್ಬೋದಲ್ಲ ಇಲ್ಲ. ಹಾಂ, ತುಂಬ ಚೆನ್ನಾಗವೆ. ನೀವು ಹೇಳ್ಬೇಕಲ್ಲ, ಓನರ್ ಹೇಳ್ಬೇಕದ. ಅಲ್ಲ, ನಾವು ಹೇಳಿದ್ರೆ ನಮ್ದನಿಗೆ ಹೇಳ್ಕೊಂಡಂಗೆ ಆಯ್ತದೆ. ನೀವು ತುಂಬ ಚೆನ್ನಾಗವೆ, ನೋಡ್ತಾ ಇದ್ದೀರಲ್ಲ. ಅಂದರೆ ಎರಡಲ್ಲೂ ಒಳ್ಳೆ ಹೈಟು ಅವೆ. ನಿಮ್ಮ ಹೈಟ್ ಅವ ಆಲ್ರೆಡಿ. ಹೌದು. ನನಗೆ ಏನೇನು ಮೇವು ಕೊಡ್ತೀರಿ ನೀವು? ನಾವು ಬೆಳಿಗ್ಗೆ ಹಾಲು ಗಂಜಿ, ಸಂಜೆ ಬಂದರೆ ತಿಂಡಿ. ಅಂದರೆ ಒಂದೇ ಟೈಮ್ ಕೊಡೋದು? ಒಂದೇ ಟೈಮ್ ತಿಂಡಿ. ಬೆಳಿಗ್ಗೆ ಹಾಲು ಗಂಜಿ. ಆಮೇಲೆ ಹಾಲು ಮೊಟ್ಟೆ? ಅಲ್ಲ, ಮೊಟ್ಟೆ ಏನಾರು ಕೊಡ್ತೀವಿ? ಮೊಟ್ಟೆ ಏನಿಲ್ಲ. ಬೆಣ್ಣೆ ಏನು ಕೊಡಲ್ಲ? ಬೆಣ್ಣೆ ಕೊಡ್ತೀವಿ, ಚಿಕ್ಕವು ಕೊಡ್ತೀವಿ. ಒಂದು ಸ್ವಲ್ಪ ಹಾಲು ಎದ್ದಿರೋದ್ರಿಂದ ಏನು ಕೊಟ್ಟಿಲ್ಲ. ಅಂದರೆ ಈಗ ಎರಡಲ್ಲಿರೋದ್ರಿಂದ ಏನು ಕೊಡ್ತಾ ಇಲ್ಲ. ಅಂದರೆ ಈಗ ಅಲ್ಲಾಗದಿರೋದ್ರೆ ಕೊಡ್ತೀರಿ? ಅಲ್ಲಾಗ್ತಾನೆ ಇರೋ. ಮೇವೆಲ್ಲ ಏನು ಕೊಡ್ತೀರಿ? ಮೇವು ನೆಲ್ಲುಲ್ಲ ಅಷ್ಟೇ. ಹಸಿ ಮೇವು ಕೊಡಲ್ಲ? ಹಸಿ ಮೇವೇನು ಹಾಕಿಲ್ಲ. ನೆಲ್ಲುಲ್ಲು. ಅಣ್ಣ, ಇವು ಬರೀ ಶೋಕಿಗೆ ಅಂತ ತಗೊಂಡಿದ್ದೀರಾ ಅಥವಾ ಕೆಲಸನೂ ಮಾಡ್ತೀರಾ? ಕೆಲಸನೂ ಮಾಡ್ತೀವಿ, ಅಂದರೆ ಸೀಸನಲ್ಲಿ ಕೆಲಸದ ಟೈಮಲ್ಲಿ ಕೆಲಸ ಮಾಡ್ತೀವಿ. ಜಾತ್ರೆ ಟೈಮ್ ಬಂತು ಅಂದರೆ ಶೋಕಿನ. ಅಂದರೆ ಅವಾಗ ಸ್ವಲ್ಪ ಫ್ರೀ ಕೊಟ್ಟು ಮೈ ಬೆಳೆಸ್ತೀರಿ. ಹಾಂ. ನೀವು ಕಾಂಪಿಟೇಷನ್ ಎಲ್ಲರೂ ಮಾಡಿದ್ದೀರಾ? ನಾವು ಬನ್ನೂರು ಬೇಬಿಗೆ ಹೋಗಿದ್ವಿ. ಬನ್ನೂರಲ್ಲಿ ಆಗೈತೆ, ಬೇಬಿಲಿ ಆಗಲಿಲ್ಲ. ಅಂದರೆ ಬನ್ನೂರಲ್ಲಿ ಕಾಂಪಿಟೇಷನ್ ಪ್ರೈಸ್ ಮಾಡೋದು? ಪ್ರೈಸ್ ಮಾಡೋದು. ಅಣ್ಣ, ಈಗ ನೀವು ಚೇರ್ಮನ್ ಮನೆಯವರು ಅಂತ ಗೊತ್ತಾಯ್ತು. ಅಂದರೆ ಈಗ ಜಾತ್ರೆ ಬಗ್ಗೆ ಹೇಳಿ. ಅಂದರೆ ಜಾತ್ರೆ ಹೆಂಗೆ ನಡೀತೈತೆ ಮೊದಲಿಗೂ ಇವಾಗ್ಲಿಗೂ? ಅದ್ದೂರಿಯಾಗಿ ನಡೀತಿದೆ. 2002ರಲ್ಲಿ ಶುರುವಾಗಿದ್ದು ಇವತ್ತವರೆಗೂ ವರ್ಷ ಜಾಸ್ತಿ ಆಯ್ತೈತೆ. ಅಂದರೆ ತುಂಬ ಇಂಪ್ರೂವ್ ಆಗೈತೆ. ತುಂಬ ಅಂದರೆ ಅರ್ಧಕ್ಕೆ ಹೆಚ್ಚಾಗಿ ಇಂಪ್ರೂವ್ ಆಗೈತೆ. ಮುಕ್ಕಾಲು ಭಾಗ. ಅಂದರೆ 2002ರಲ್ಲಿ ಸ್ಟಾರ್ಟ್ ಆಗಿದ್ದು ಶುರುವಾಗಿದ್ದು. ಅಂದರೆ ಈಗ 23ನೇ ವರ್ಷದ ಇದು. 23ನೇ ವರ್ಷದ ಜಾತ್ರೆ. ಅಣ್ಣ, ಇಲ್ಲಿ ಜಾತ್ರೆ ವಿಶೇಷ ಏನು? ವಿಶೇಷ ಅಂತಂದರೆ ಇಲ್ಲಿ ನಮ್ಮ ಬನ್ನೂರಳ್ಳಿಲಿ ಹೆಣ್ದನ ಜಾಸ್ತಿ. ಹೆಣ್ದನಗಳಿಗೆ ಇದು ಫೇಮಸ್ ಜಾತ್ರೆ. ಅದ್ರ ಜೊತೆ ಗಂಡನೂ ಎಲ್ಲ ತಾಲೂಕು ಎಲ್ಲ ಹೆಚ್ಚು ಕಮ್ಮಿ 4-5 ಡಿಸ್ಟಿಕ್ಕಿಂದ ಬರ್ತಾವೆ ಇಲ್ಲಿಗೆ. ಅಂದರೆ ಈಗ ಇಲ್ಲಿ ಪ್ರೈಸ್ ಎಲ್ಲ ಏನು ಇಟ್ಟಿದ್ದೀರಾ? ಪ್ರೈಸು ಇವತ್ತಿನ ಮಟ್ಟಕ್ಕೆ ಒಂದು ಅಲ್ಲನ್ ತಾಟಿಲ್ಲಿ 5 ಏರ್ಗೆ 5 ಪ್ರೈಸ್. ಅಂದರೆ ಬೆಸ್ಟ್ ಆಫ್ 5. ಅಂದರೆ ಏನು ಚಿನ್ನನ? ಚಿನ್ನ 2 ಗ್ರಾಮ್. 2 ಗ್ರಾಮು. ಅಂದರೆ 5 ಪ್ರೈಸ್ಗೂ 2 ಗ್ರಾಮ್. ಅಂದರೆ ಒಂದು ಕ್ಯಾಟಗರಿ ಅಂದರೆ ಈಗ 2ರಲ್ಲಿ ಬೆಸ್ಟ್ ಆಫ್ 5. 2, 4, 6 ಕಡೆ ಅಷ್ಟಕ್ಕೂ 5 ಏರ್ಗೆ 5 ಏರ್ಗೆ 2 ಗ್ರಾಮ್. ಗಂಡನ 2ಕ್ಕೂ. ಅಂದರೆ ಬಿತ್ತನೆ ಓರಿ ಯಾವ್ಕರ್ ಇದೆಯಾ? ಅವಕ್ಕಿಲ್ಲ. ಅವಕ್ಕೇನಿಲ್ಲ. ಆಲ್ಮೋಸ್ಟ್ ನಮ್ಮ ಹೆಣ್ದನಿಗೆ ಪ್ರೈಸ್ ಚಿನ್ನ ಅಂತ ಕೊಟ್ಟಿರೋದು ನಮ್ಮ ಜಾತ್ರೆ. ಅಂದರೆ ಫಸ್ಟ್ ಇದೇ ಜಾತ್ರೆ. ಅಂದರೆ ಬೇರೆ ಕಡೆ ಎಲ್ಲ ಎತ್ತುಗಳು ಕೊಡ್ತಿದ್ರು. ಅದಾದ್ಮೇಲೆ ಬೇಬಿಲಿ ಈಗ ಕೊಟ್ಟಿರೋದು ಚಿನ್ನನ. ಬೆಳ್ಳಿ ಕೊಡ್ತಿದ್ರಲ್ಲಿ ಹೆಣ್ದನಗಳಿಗೆ. ಈಗ ಒಂದು 5-6 ವರ್ಷದಿಂದ ಚಿನ್ನ ಕೊಡ್ತಾರೆ. ಅಂದರೆ ಫಸ್ಟ್ ಹೆಣ್ದನಗಳು ಚಿನ್ನ ಸ್ಟಾರ್ಟ್ ಮಾಡೋದು ಇಲ್ಲೇ. ಚಿನ್ನ ಅಂತ ಕೊಟ್ಟಿದ್ದೆ ಸಿಹಳ್ಳಿ ಜಾತ್ರೆಯಲ್ಲಿ. ನಮ್ಮ ಜಾತ್ರೆ ಶುರುವಾಗಿದ್ದು 2002ರಿಂದನೂ ಕೊಡ್ತಾ ಇದ್ದೀವಿ. ಅವಾಗಿಂದನೂ ಚಿನ್ನ. ಅಂದರೆ 1 ವರ್ಷ ಕೂಡ ತಪ್ಪಿಸ್ದೇನೆ ಕೊಡ್ತಾ ಇದ್ದೀರಾ? ಇದರಲ್ಲಿ ಲಾಕ್ಡೌನಲ್ಲಿ 1 ವರ್ಷ ನಡೀಲಿಲ್ಲ. ಅಂದರೆ ಅವಾಗ 1 ವರ್ಷ ಎಲ್ಲೂ ನಡೀಲಿಲ್ಲ, ಹಂಗಾಗಿ ಇಲ್ಲೂ ಇಲ್ಲ. ಕೊರೋನಾದಲ್ಲಿ ಜಾತ್ರೆ ನಡೀತು, ಪ್ರೈಸ್ ಅನೌನ್ಸ್ ಮಾಡಲಿಲ್ಲ ಆ ವರ್ಷ. ಅವಾಗ ಪ್ರೈಸ್ ಕೊಡೋಕ್ಕಾಗಿಲ್ಲ. ಪ್ರೈಸ್ಗೆ ಅಂದರೆ ಡಾಕ್ಟ್ರು ವೆಟರ್ನರಿ ಅವ್ರು ಬರಲಿಲ್ವ? ಅವ್ರು ಬರಲಿಲ್ಲ ಅಂದರೆ ಅವರೇ ಸೆಲೆಕ್ಟ್ ಮಾಡೋದು ಅಂತೇಳಿ ಬರ್ದೇ ಹೋದ್ರು ಅವರು. ಅಲ್ಲಿಗೆ 2 ವರ್ಷ ಬಿಟ್ರೆ ಅವತ್ತಿನ ಇವತ್ತವರೆಗೂ ಜಾತ್ರೆ ನಡ್ಕೊಂಡು. ಅದೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೈತೆ. ನಾನು ನೋಡಿದ್ದೀನಿ. ಅಂದರೆ ಈಗ ಇಡೀ ಕರ್ನಾಟಕದಲ್ಲೇ ಟಾಪ್ ಜಾತ್ರೆ ಅಂದರೆ ಬೇಬಿ ಬಿಟ್ರೆ ಸಿಹಳ್ಳಿನೇ. ಇನ್ನು Hey.
ಇವು ಅಣ್ಣ ಇವು ಕೊಟ್ಟರೆ ನೀವು ಅಂದರೆ ಯಾವ ಏಜ್ ತಗೊಳ್ತೀರಿ ಎತ್ತುಗಳನ್ನ? ಮತ್ತೆ ಅಲ್ಲಾಗ್ದೇನೆ ಅಲ್ಲಾಗ್ದಿರವೆ ಅಂದರೆ ನೀವು ಎರಡಲ್ಲೂ ಅಲ್ಲಾಗದೇ ಇರೋದಿಲ್ಲ. ಅಲ್ಲಿ ತಗೊಳ್ಬೇಕಾದ್ರೆ ಎರಡಲ್ಲಿ ತಗೊಳ್ಳಲ್ಲ, ಅಲ್ಲಾಗ್ದೇನೆ ಇರೋ ತಗೊಂಡು ಬಿದ್ದರೆ ಎರಡಲ್ಲಕ್ಕೆ ಬರ್ತಾವೆ ಅಲ್ಲಿಗೆ. ಆದಷ್ಟು ಅಲ್ಲಾಗ್ದೇನೆ ಇರೋನೇ ಹುಡ್ಕೋದು, ಅವೇ ಜಾಸ್ತಿ ನೀವು ತಗೊಳ್ಳೋದು. ಸರಿ ಅಣ್ಣ, ಥ್ಯಾಂಕ್ ಯು. ಎತ್ತುಗಳು ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ ಇದು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಎತ್ತುಗಳ ಬಗ್ಗೆ ಎಲ್ಲ. ಸೊ ಹಾಗೆ ಅವು ತುಂಬ ಕಡೆ ಪ್ರೈಸ್ ಮಾಡಿದ್ದಾವೆ, ಅದನ್ನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವೀಡಿಯೋ ಕೊನೆವರೆಗೂ ನೋಡಿ. ಸೊ ಹಾಗೆ ನಮ್ಮ ಚಾನಲ್ಗೆಲ್ಲ ಯಾರು ಫಸ್ಟ್ ಟೈಮ್ ಬರ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಸಿಹಳ್ಳಿ ಜಾತ್ರೆಗೆ ಬರೋಕ್ಕಾಗದೇ ಇರೋರಿಗೆ ನಮ್ಮ ಚಾನಲ್ ಎಲ್ಲ ವೀಡಿಯೋಗಳು ಕೂಡ ಅಪ್ಲೋಡ್ ಆಗ್ತವೆ. ನಮ್ಮ ಚಾನಲ್ನ ರೆಫರ್ ಮಾಡಿ, ಹಾಗೆ ವೀಡಿಯೋಗಳನ್ನ ಶೇರ್ ಮಾಡಿ. ಸರ್ ನಿಮ್ಮ ಹೆಸರು? ಎಮೇಶ್. ಯಾವ ಊರು? ಸಿಹಳ್ಳಿನೇ. ಇವು ನಿಮ್ಮ ಎತ್ತುಗಳು ಏನಲ್ಲಾಗವೆ? ನಾಲ್ಕಲ್ಲು ಅಂದರೆ ಈಗ ನಾಲ್ಕಲ್ಲು ಬಿದ್ದಿರೋದು? ಇಲ್ಲ, ಅದು ಬನ್ನೂರು ಜಾತ್ರೆಯಲ್ಲಿ ಎರಡಲ್ಲಿತ್ತು. ಎರಡಲ್ಲಿ ಹೋಗೋ ಮುಂದಾದ್ರೆ 4 ಕಲ್ಲು ಬೀಳುತ್ತೆ. ಇದು ಸಾತ್ನೂರ್ಗೆ ಹೋಗೋ ಮುಂದಾರದಲ್ಲಿ 4 ಕಲ್ಲು ಬೀಳುತ್ತೆ. ಅಂದರೆ ಈಗ 1-2 ತಿಂಗಳಲ್ಲಿ ಬಿದ್ದಿರೋದು. ಇದು 1-2 ತಿಂಗಳು. ಏನು ಬೆಲೆ ಆಗವೆ? 360 ಆಗವೆ. ಈಗ ವ್ಯಾಪಾರ ಏನು ಹೇಳ್ತಿದ್ರೆ? ವ್ಯಾಪಾರ 5.5 ಹೇಳ್ತೀವಿ. 5.5. ಅಂದರೆ 4 ಕಲ್ಲಿಗೆ ತುಂಬ ದೊಡ್ಡ ಸೈಜ್ ಇರುವಂಥವು. ಅಂದರೆ ಇವು ತುಂಬ ಜಾತ್ರೆಗೆ ಹೋಗವೆ ಅಂದರೆ ಎಲ್ಲೆಲ್ಲಿ ಪ್ರೈಸ್ ಮಾಡವೆ? 4 ಜಾತ್ರೆಗೆ ಹೋಗಿದ್ದು, 4 ಜಾತ್ರೆನಲ್ಲೂ ಪ್ರೈಸ್ ಮಾಡಿದ್ವಿ. 4 ಜಾತ್ರೆಲ್ಲೂ ಪ್ರೈಸ್ ಮಾಡವೆ ಎಲ್ಲ ಫಸ್ಟೇ? ಇಲ್ಲ, ಗುಡ್ಡೆ ಸಾತ್ನೂರಲ್ಲಿ 3ನೇ ಪ್ರೈಸು. ಗುಡ್ಡೆ ಸಾತ್ನೂರು 3ನೇದು. ಇನ್ನು ಎಲ್ಲ ಜಾತ್ರೆನಲ್ಲೂ ಫಸ್ಟ್ ಪ್ರೈಸ್. ಎಲ್ಲ ಕಡೆನೂ ಫಸ್ಟು. ಬೇಬಿಲು ಫಸ್ಟ್. ಅಂದರೆ ತುಂಬ ಒಳ್ಳೆ ಜಾತ್ರೆ ಎತ್ತುಗಳು. ಅಂದರೆ ಈಗ ಈ ಜಾತ್ರೆಲ್ಲೂ ಕಾಂಪಿಟೇಷನ್ ಬಿಡ್ತೀರಿ? ಅಂದರೆ ಇಲ್ಲಿ ಯಾವ ಪ್ರೈಸ್ ಗೆಲ್ಬೋದು ಅಂದ್ಕೊಂಡಿದ್ರೆ? ನಾನು ಅದೇ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಫಸ್ಟ್ ಪ್ರೈಸು. ತುಂಬ ಚೆನ್ನಾಗವೆ ಎತ್ತುಗಳು, ತುಂಬ ಸೈಜ್ ಅವಲ್ಲ. ಏನೇನು ಕೊಡ್ತೀರಾ ಇದಕ್ಕೆ? ಇದು ಒಣಲು ಸೀಮೆ ಏನು ಜಾಸ್ತಿ ಹಾಕಲ್ಲ ನಾವು. ಹಸುವಲ್ಲೇನು ಹಾಕಲ್ಲ? ಹುಳಿ ನುಚ್ಚು, ಹಿಂಡಿ, ಕಡಲೆ ಒಟ್ಟು ಮತ್ತು ಮಿಕ್ಸಿ ತಿಂಡಿ. ಆಮೇಲೆ ಹಾಲು ಬೆಣ್ಣೆ ಏನು ಹಾಕಲ್ಲ? ಹಾಲು ಲಾಂಗ್ ಟೈಮ್ ಹಾಕೋದ್ರಿಂದ ಏನು ಬೆಣ್ಣೆ ಅವಶ್ಯಕತೆ ಇರಲ್ಲ. ಅಂದರೆ ಹಾಲು ಅಂದರೆ ವರ್ಷ ಪೂರ್ತಿ ಕೊಡ್ತೀರಿ. ಸೊ ಹಂಗಾಗಿ ಬೆಣ್ಣೆ ಏನೋ ಬೇಕಾಗಿಲ್ಲ. ಆಮೇಲೆ ಈ ಎತ್ತುಗಳು ಶೋಕಿಗೆ ಮಾತ್ರ ಅಥವಾ ಕಾಂಪಿಟೇಷನ್ ಇದಕ್ಕೆ ಕೆಲಸಕ್ಕೂ? ಈಗ ರೀಸೆಂಟಾಗಿ ಒಂದು 2.5 ತಿಂಗಳಾಯಿತು ಅಷ್ಟೇ. ಅದು ಕೆಲಸಕ್ಕೆ ಫ್ರೀ ಬಿಟ್ಟು ನತ್ತಿ ಬುಡ ಮಾಡಿಸಿದ್ಮೇಲೆ, ಅಂದರೆ ಇದು ಕೊಂಬು ಮಾಡಿಸೋದ್ಮೇಲೆ ಸ್ವಲ್ಪ ಫ್ರೀ ಕೊಡ್ತೀರಿ? ಅದಕ್ಕಿಂತ ಮೊದಲು ಕಬ್ಬನ್ ಗಾಡಿ ನೋಡ್ತಿದ್ವಿ, ಗದ್ದೆನೂ ಉತ್ತಿದ್ದೀವಿ, ಎಲ್ಲ ಗದ್ದೆ ನಾಟಿ ಇನಿವನ್ ಎಲ್ಲ ನಮ್ಮ ರೈತರಿಗೆ ಏನಕ್ಕೆ ಉಪಯೋಗ ಆಯ್ತದೆ ಎಲ್ಲ ಕೆಲಸನೂ ಮಾಡಿದ್ವಿ. ಅಂದರೆ ಇದು ಕೊಂಬು ಮಾಡಿಸ್ತೀವಿ ಅಂದರೆ ಇವರು ಕೊಂಬು ಮಾಡೋರು ಎಲ್ಲಿಂದ ಬರ್ತಾರೆ ನಿಮಗೆ? ನಮ್ಮೂರಲ್ಲೇ ಇದ್ದಾರೆ, ನಮ್ಮ ಸ್ನೇಹಿತರು ಕುಮಾರ್ ಅಂತ. ನಿಮ್ಮೂರವರು? ನಮ್ಮೂರು. ಹಾಗಾಗಿ ನಿಮಗೆ ತುಂಬ ಈಸಿ ಮಾಡಿಸೋದು? ತುಂಬ ಈಸಿ. ಮತ್ತು ಅವರು ಎಲ್ಲ ಹೊರಗಡೆ ಎಲ್ಲ ಕೊಂಬ ಕೆಲಸ ಮಾಡಿದ್ದಾರೆ. ಅಂದರೆ ಹೊರಗಡೆ ಎಲ್ಲ ಹೋಗ್ತಾರೆ ಎಲ್ಲ. ಈಗ ಜಾತ್ರೆ ಕಾಂಪಿಟೇಷನ್ ಮಾಡಿರೋ ಹೆಣ್ಣು ಸೀಟ್ಗಳಲ್ಲಿ ಒಂದು 50% ಕೊಂಬ ಅವರೇ ಮಾಡಿರೋದು. ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ. ಅಂದರೆ ಈ ಸಿಹಳ್ಳಿ ಜಾತ್ರೆ ಅಂದರೆ ಹೆಣ್ಣು ದನಗಳಿಗೆ ಫೇಮಸ್ಸು. ಈಗ ಇತ್ತೀಚೆಗೆ ಗಂಡು ದನಗಳು ಜಾಸ್ತಿ, ಗಂಡು ದನಗಳು ಬರ್ತಾವೆ. ಅಂದರೆ ಇಲ್ಲಿ ಎಲ್ಲ ಪ್ರೈಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾರೆ. ಮತ್ತು ಒಂದು ನಂಬಿಕೆ, ನಮ್ಮ ಸಿಹಳ್ಳಿ ಜಾತ್ರೆ ಹೋಗ್ಬೇಕು, ದೇವರು ಶಕ್ತಿ, ಅಂದರೆ ದೇವರು ತುಂಬ ಪವರ್ಫುಲ್ಲು. ಹಾಗಾಗಿ ಇಲ್ಲಿ ಬಂದೇ ಬರ್ತಾರೆ. ಕಾಂಪಿಟೇಷನ್ ಬರಲಿಲ್ಲ ಅಂದರೂ 4 ದಿನ ಇದ್ದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪೂಜೆ ಮಾಡಿಸ್ಕೊಂಡು 4 ಜನಕ್ಕೆ ಊಟ ಮಾಡಿ ಹಾಕ್ಕೊಂಡು ಹೋಗುವ ಅನ್ನೋ ಜನಗಳು ಆಸಕ್ತಿ ಜಾಸ್ತಿ. ಸರ್ ಈಗ ಈ ಎತ್ತುಗಳು ಸೇಲ್ಗೆ ಏನಾರು ಇದಾವೆ? ಸೇಲ್ ಬಂದರೆ ಕೊಡ್ತೀವಿ, ಯಾಕಂದ್ರೆ ತುಂಬ ಜನ ಹಿಂಸೆ ಮಾಡ್ತಿರು. ನಾನು ತಗೊಳ್ತೀವಿಂದ ನಮ್ಮ ಅಮೌಂಟ್ ಬಂಡಿ ಕಟ್ಟಲೇಬೇಕು, ಅಲ್ಲಿ ತನಕ ಕೊಡಲ್ಲ ಅಂತ ಹೇಳಿದೆ. ಅಂದರೆ ಇಲ್ಲಿ ಬಂಡಿ ಕಟ್ಟೋವರೆಗೂ ಕೊಡಲ್ಲ? ಬಂಡಿ ಕಟ್ಟಾಯಿತು. ಇವಾಗ ಏನಾದರೂ ಬಂದರೆ ಕರೆಕ್ಟಾಗಿ ಬಂದು ನಮ್ಮ ಶಿಸ್ತಿಗೆ ಬಂದರೆ ಕೊಡ್ತೀವಿ, ಇಲ್ಲ ಅಂದ್ರೆ ಮಡಿ ಕಟ್ತಾರೆ. ಇಲ್ಲ ಅಂದರೆ ನೀವೇ ಮಡಿಕೊಳ್ತೀರಾ? ಯಾಕೆಂದ್ರೆ ಈಗ ಇನ್ನೂ 4 ಕಲ್ಲು ಅಂದರೆ ತುಂಬ ಸೈಜ್ ಇದೆ. ಅನುಕೂಲ ಆಯ್ತು, ಕೆಲಸಕ್ಕೆಲ್ಲ ನೋಡ್ಕೊಂಡಿದ್ದೀವಿ, ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಶೋಕಿಗೆ ಹೋಗ್ತವೆ, ಕಾಂಪಿಟೇಷನ್ಗೆ ಹೋಗ್ತವೆ. ನೋಡಿ ಸ್ನೇಹಿತರೆ, ಇವು ತುಂಬ ಚೆನ್ನಾಗವೆ ಎತ್ತುಗಳು. 4 ಕಲ್ಲು ಈಗ ಬಿದ್ದಿರೋದು. ಸೊ ನೋಡ್ಬೋದು ಎಲ್ಲ ಕಡೆ ಪ್ರೈಸ್ ಮಾಡವೆ. ಹಾಗೆ ಬೇಬಿ ಜಾತ್ರೆಯಲ್ಲಿ ಫಸ್ಟ್ ಪ್ರೈಸ್ ಮಾಡಿದ್ದಾವೆ ಅಂದರೆ ಇವು ತುಂಬ ಒಳ್ಳೆ ಎತ್ತು ಅಂತಲೇ, ಒಳ್ಳೆ ಜಾತಿಲಿರುವಂಥ ಎತ್ತು. ಯಾಕೆಂದರೆ ಅಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಅಂಥ ಕಡೆನೇ ಫಸ್ಟ್ ಪ್ರೈಸ್ ಮಾಡಿರೋದ್ರಿಂದ ಇವು ತುಂಬ ಒಳ್ಳೆ ಜಾತಿಲಿರುವಂಥ ಎತ್ತುಗಳು. ಸರ್ ಇವು ಬಿಟ್ಟು ಇನ್ಯಾವ ಹಸುಗಳವೆ? ಇಲ್ಲ, ಮನೆಯಲ್ಲಿ ಒಂದು ಇಲಾಖೆ ಹಸು ಆಯ್ತು ಅಷ್ಟೇ. ಅಂದರೆ ನಾಟಿ ಹಸುಗಳು ಇವೆ ಇಷ್ಟೇ? ಸರ್ ಈಗ ಇವು ಸೇಲ್ ಮಾಡಿದ್ರೆ ಕರುಗಳು ತಗೊಳ್ತೀರಾ ಇಲ್ಲ ಇದೇ ಸೈಜ್ ತಗೊಳ್ತೀರಾ ನೀವು? ಇಲ್ಲ, ನಮ್ಗೆ ಇದೇ ಸೈಜ್ ಬೇಕು. ಇದೇ ಸೈಜ್ ಬೇಕು ಬೇಕಲ್ಲ ನಮಗೆ, ಗದ್ದೆ ಕೆಲಸ ಎಲ್ಲ ಆಯ್ತಾ, ಇದೇ ಸೈಜ್ ಅಂದರೆ ಇದೇ ಸೈಜ್ ತಗೊಳ್ತೀರಾ? ನಿಮ್ಮ ನಂಬರ್ ಹೇಳಿ. 8746995646. ಅಂದರೆ ಈಗ ಜಾತ್ರೆ ಮುಗಿದ್ಮೇಲೆ ನಿಮ್ಮ ಮನೆ ಹತ್ರ ಬಂದರೂ ಇರ್ತವೆ ಎತ್ತುಗಳು? ಮನೆ ಹತ್ರ